ಆ ಬಾಲಕನಿಗೆ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲವನ್ನ ಕೈ ಸನ್ನೆಯಲ್ಲೇ ಹೇಳುತ್ತಿದ್ದ. ಮನೆಯವರು ಎಷ್ಟೇ ಖರ್ಚು ಮಾಡಿದ್ರೂ ಮಗನ ಸಮಸ್ಯೆ ಸರಿಯಾಗಿರಲಿಲ್ಲ. ಆದರೆ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಆ ಬಾಲಕನೀಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಪುಣ್ಯಕ್ಷೇತ್ರ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷ 48 ದಿನಗಳ ಕಠಿಣ ವ್ರತ ಮಾಡಿ ಭಕ್ತರು ಶಬರಿಮಲೆ ಏರ್ತಾರೆ. ಸ್ವಾಮಿಯ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪಾವನರಾಗ್ತಾರೆ. ಅಯ್ಯಪ್ಪ ಮಾಲಾಧಾರಿ ಬದುಕಲ್ಲಿ ಪವಾಡ, ಮಾತು ಬಾರದ ಬಾಲಕನ ಬಾಳು ಬಂಗಾರ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ಮಾಲೆ ಹಾಕಿ ಅಯ್ಯಪ್ಪ ಸನ್ನಿಧಿಗೆ ತೆರಳಿದವನ ಬಾಳು ಬಂಗಾರವಾಗಿದೆ. ಮಾತು ಬಾರದ ಬಾಲಕ ಈಗ ಮಾತನಾಡೋಕೆ ಶುರು ಮಾಡಿದ್ದಾನೆ. ಈ ಬಾಲಕನ ಹೆಸರು ಪ್ರಸನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ತಡ್ಕ ನಿವಾಸಿ. ಒಂದು ಶಬ್ದವನ್ನು ಸರಿಯಾಗಿ ಮಾತನಾಡದ ಪ್ರಸನ್ನ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ. 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನ ಪಡೆದಿದ್ದ. ಬಳಿಕ ಈತನ ಬಾಳಲ್ಲಿ ನಡೆದಿದ್ದೆಲ್ಲವೂ ಪವಾಡ. ಕಳೆದ ವರ್ಷ ಅಯ್ಯಪ್ಪನ ಮಾಲೆ ಹಾಕಿ ಸ್ವಾಮಿ ದರ್ಶನ ಪಡೆದು ವಾಪಸ್ ಆಗ್ತಿದ್ದ ಪ್ರಸನ್ನ ತೊದಲು ಮಾತನಾಡಲು ಆರಂಭಿಸಿದ್ರು. ಸಣ್ಣ ಮಕ್ಕಳು ಮೊದಲಿಗೆ ಯಾವ ರೀತಿ ತೊದಲು ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಈ ಬಾಲಕ ಸ್ವಾಮಿ ಮಾತನಾಡೋಕೆ ಆರಂಭಿಸಿದ್ರು. ಆದ್ರೆ ಈ ಬಾರಿ ಸ್ಪಷ್ಟವಾಗಿ ಅಲ್ಲದಿದ್ರು ಅರ್ಥವಾಗುವಂತೆ ಮಾತನಾಡುತ್ತಿದ್ದಾರೆ. ಗಣಪತಿ ಸ್ವಾಮಿ ಗಣಪತಿ ಬಾಂಗ್ಲೇಶ್ವರಿ ತಲ್ಲಿ ಸ್ವಾಮಿ 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 ಸ್ವಾಮಿ. ಈ ಬಾರಿಯೂ ಬಾಲಕ ಸ್ವಾಮಿ ಪ್ರಸನ್ನ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಏರಲು ಸಿದ್ಧರಾಗಿದ್ದಾರೆ. ಈ ಬಾರಿ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ನಂಬಿಕೆ ಇದೆ. 2 ವರ್ಷ ಆಯ್ತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಹೇಗಿತ್ತು ಬರುವಾಗ ಮಾತಾಡ್ಲಿಕ್ಕೆ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷ. ಪ್ರಸನ್ನ ಮಾತನಾಡುವುದನ್ನ ಕೇಳಿ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿಯ ಪವಾಡ ಅಂತ ಗುಣಗಾನ ಮಾಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಗುಡ್ಡಗಾಡು ಪ್ರದೇಶ, ಕಡಿದಾದ ಬಂಡೆಗಳಿಂದ ಕೂಡಿರೋ ಜಾಗ. ಆದರೆ ಅಲ್ಲೊಂದು ಗ್ಯಾಂಗ್ ಅಡಗಿ ಕೂತಿದೆ. ರಾತ್ರಿಯಾದ್ರೆ ಸಾಕು ಆ ಗ್ಯಾಂಗ್ ಊರಿಗೆ ಎಂಟ್ರಿ ಕೊಡ್ತಾ ಇದೆ. ಇದು ಗ್ರಾಮಸ್ಥರ ಎದೆಯನ್ನ ನಡುಗಿಸಿಬಿಟ್ಟಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಯ, ಇಡೀ ಊರಲ್ಲಿ ಚಿರತೆ ಭಯ. ಅದ್ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕ ಪ್ರತಿದಿನವೂ ಹೆಚ್ಚಾಗುತ್ತಿದೆ. ಗ್ರಾಮಸ್ಥರ ಎದೆ ಬಡಿತ. ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಓಡಾಟ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆಗಳು ಭಯ ಹುಟ್ಟಿಸಿವೆ. ಗ್ರಾಮದ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಲ್ಲಿ ಚಿರತೆಗಳು ಅಡಗಿ ಕೂತಿವೆ. ಇದು ಗುಡ್ಡಕ್ಕೆ ಹೊಂದಿಕೊಂಡಿರೋ ಮನೆಯ ನಿವಾಸಿಗಳ ಎದೆ ಬಡಿತ ಹೆಚ್ಚಿಸಿದೆ. ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಗುಡ್ಡದ ಮೇಲೆ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಆಗಾಗ ಗ್ರಾಮಕ್ಕೂ ಎಂಟ್ರಿ ಕೊಡುತ್ತಿವೆಯಂತೆ. ರಾತ್ರಿ ಸಮಯದಲ್ಲಿ ಊರಿಗೆ ನುಗ್ಗಿ ಕುರಿ, ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ತಿಂದು ಹಾಕ್ತಿವೆಯಂತೆ. ಸಂಜೆ ವೇಳೆ ಚಿರತೆಗಳು ಎಂಟ್ರಿ ಕೊಡ್ತಿರೋದ್ರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಿದ್ದಾರೆ. ಆ ಹುಡ್ರು ಅಲ್ಲಿದ್ದ ಓಡಿ ಬಂದ್ಬಿಟ್ಟು ಚಿರ್ಚೈತಿ ಅಂತ. ಅದು ಎಲ್ಲಿ ಎಂಥ ಚಿರ್ಚಬೇ ಎಂಥದ್ದು ಬಂದೈತೆ ಅಂದೆ. ಈ ತಿಂಗಳು ಮುಂದಿರು ಹೋಗಿ ಅಲ್ಲಿ ನಿಂತ್ಕೊಂಡೆ. ಚಿರ್ಚಾರಿ ಅದು ಎಂದು ಬೆನ್ನತ್ತಿ ಹುಡ್ರು ಸಾಯಿಸಿದ್ರಲ್ಲಿ ಓಡಿ ಬಂದರು. ಎಲ್ಲರಿಗೆ ಚೀರ್ಬಿಟ್ಟಿವಿ. ಗಂಡು ಮಕ್ಳು ಕಲ್ತರು. ಓಡಿಸಿದ್ರು ಹೋಗಲಿಲ್ಲ. ಅದು ಹೋಗಲಿಲ್ಲ. ಮ್ಯಾಗ ಗುಂಡಿ ಮ್ಯಾಗ ಕುತ್ಕೊಂಡಿದ್ದೆ. ನಾನಿಂದೆ ಫಾರೆಸ್ಟರ್ಗೆ ಎಲ್ಲರಿಗೆ ಫೋನ್ ಮಾಡ್ರಿಲ್ಲ. ದಿನ ಕಂಟಿನ್ಯೂ 6 ಗಂಟೆಗೆ ಬರಕತ್ತಿ. ಮೊದಲೆಲ್ಲ ಚಿರತೆಗಳು ಬಂದಾಗ
ಗ್ರಾಮಸ್ಥರು ಟಾರ್ಚ್ ಹಾಕಿದ್ರೆ ಹೆದರಿ ಓಡಿ ಹೋಗ್ತಿದ್ವಂತೆ. ಆದ್ರೀಗ ಟಾರ್ಚ್ ಹಾಕಿದ್ರೂ ಅಟ್ಯಾಕ್ ಮಾಡ್ತೀವಿ ಅಂತೆ. ಕಳೆದ 1 ವಾರದಲ್ಲಿ 2 ನಾಯಿ ಮೇಕೆಯನ್ನು ತಿಂದು ಹೋಗಿವೆ ಅಂತೆ. ಚಿರತೆಗಳನ್ನು ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಏನಿಲ್ಲ ಸರ್, ಈಗ ಅದು ಬರ್ತದಂತ ಹುಡುಗರು ಹಾಕ್ಯಂದು ಒಳಗೆ ಹಾಕ್ಯಂದು ಹೊರಗಡೆ ಕುಂದಿರ್ತೀವಿ. ಫಾರೆಸ್ಟರ್ ಬಂದು ಹೊರಗಡೆ ಬರಬಾರ್ದು ಅಂತಾರೆ. ಬೈ ಚಾನ್ಸ್ ಹೆಣ್ಮಕ್ಳು ಬಣ್ಮಕ್ಳು ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಹಳ್ಳಿ ಸರ್ ಇದು ಸಿಟಿ ಅಲ್ಲ, ಒಳಗಡೆ ಶೌಚಾಲಯ ಇರ್ತವೆ, ಏನೋ ಒಂದು ರೋಡ್ ಆಗಿರ್ತಾವಲ್ಲ, ಬೈ ಚಾನ್ಸ್ ಹೊರಗೆ ಹೋಗ್ತಿರ್ತಾರೆ. ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಫಾರೆಸ್ಟ್ ಅವರಿಗೆ ಸ್ವಲ್ಪ ಗಮನಕ್ಕೆ ತರಿ ಸರ್ ನೀವು. ಚಿರತೆಗಳು ಜನರ ಜೀವನವನ್ನ ಬಲಿ ಪಡೆಯೋಕ್ಕೂ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆರ್ಕೆಸ್ಟ್ರಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರು ಕೂಡ ಆರ್ಕೆಸ್ಟ್ರಾಗೆ ಬರ್ತಾರೆ. ಗಾಯನ, ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡ್ತಾರೆ. ಆದರೆ ಇಲ್ಲಿ ಆರ್ಕೆಸ್ಟ್ರಾ ಹಾಗಿಲ್ಲ. ಇಲ್ಲಿ ನಡೆದಿರೋದೇ ಬೇರೆ. ಅದೇನಂತೀರ? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಆ ಬಾಲಕನಿಗೆ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲವನ್ನ ಕೈ ಸನ್ನೆಯಲ್ಲೇ ಹೇಳುತ್ತಿದ್ದ. ಮನೆಯವರು ಎಷ್ಟೇ ಖರ್ಚು ಮಾಡಿದ್ರೂ ಮಗನ ಸಮಸ್ಯೆ ಸರಿಯಾಗಿರಲಿಲ್ಲ. ಆದರೆ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಆ ಬಾಲಕನೀಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಪುಣ್ಯಕ್ಷೇತ್ರ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷ 48 ದಿನಗಳ ಕಠಿಣ ವ್ರತ ಮಾಡಿ ಭಕ್ತರು ಶಬರಿಮಲೆ ಏರ್ತಾರೆ. ಸ್ವಾಮಿಯ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪಾವನರಾಗ್ತಾರೆ. ಅಯ್ಯಪ್ಪ ಮಾಲಾಧಾರಿ ಬದುಕಲ್ಲಿ ಪವಾಡ. ಮಾತು ಬಾರದ ಬಾಲಕನ ಬಾಳು ಬಂಗಾರ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ಮಾಲೆ ಹಾಕಿ ಅಯ್ಯಪ್ಪ ಸನ್ನಿಧಿಗೆ ತೆರಳಿದವನ ಬಾಳು ಬಂಗಾರವಾಗಿದೆ. ಮಾತು ಬಾರದ ಬಾಲಕ ಈಗ ಮಾತನಾಡೋಕೆ ಶುರು ಮಾಡಿದ್ದಾನೆ. ಈ ಬಾಲಕನ ಹೆಸರು ಪ್ರಸನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ತಡ್ಕ ನಿವಾಸಿ. ಒಂದು ಶಬ್ದವನ್ನು ಸರಿಯಾಗಿ ಮಾತನಾಡದ ಪ್ರಸನ್ನ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ. 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನ ಪಡೆದಿದ್ದ. ಬಳಿಕ ಈತನ ಬಾಳಲ್ಲಿ ನಡೆದಿದ್ದೆಲ್ಲವೂ ಪವಾಡ. ಕಳೆದ ವರ್ಷ ಅಯ್ಯಪ್ಪನ ಮಾಲೆ ಹಾಕಿ ಸ್ವಾಮಿ ದರ್ಶನ ಪಡೆದು ವಾಪಸ್ಸಾಗ್ತಿದ್ದ ಪ್ರಸನ್ನ ತೊದಲು ಮಾತನಾಡಲು ಆರಂಭಿಸಿದ್ರು. ಸಣ್ಣ ಮಕ್ಕಳು ಮೊದಲಿಗೆ ಯಾವ ರೀತಿ ತೊದಲು ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಈ ಬಾಲಕ ಸ್ವಾಮಿ ಮಾತನಾಡೋಕೆ ಆರಂಭಿಸಿದ್ರು. ಆದ್ರೆ ಈ ಬಾರಿ ಸ್ಪಷ್ಟವಾಗಿ ಅಲ್ಲದಿದ್ರು ಅರ್ಥವಾಗುವಂತೆ ಮಾತನಾಡುತ್ತಿದ್ದಾರೆ. ಅಲ್ಲಪ್ಪ ಸ್ವಾಮಿ, ಗಣಪತಿ ತಿಚ್ಚಣ್ಣೆ, ಅಲ್ಲಪ್ಪ ಸ್ವಾಮಿ, ಗಣಪತಿ ಮಂಗಳೇಶ್ವರಿ ತಲ್ಲಿಯೇ, ಅಲ್ಲಪ್ಪ ಸ್ವಾಮಿ, ನಿಜಕ್ಕೆ ಸ್ವಾಮಿ ಸ್ವಾಮಿ ಸ್ವಾಮಿ. ಈ ಬಾರಿಯೂ ಬಾಲಕ ಸ್ವಾಮಿ ಪ್ರಸನ್ನ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಏರಲು ಸಿದ್ಧರಾಗಿದ್ದಾರೆ. ಈ ಬಾರಿ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ನಂಬಿಕೆ ಇದೆ. 2 ವರ್ಷ ಆಯ್ತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಹೇಗಿತ್ತು ಬರುವಾಗ ಮಾತಾಡಲಿ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷ. ಪ್ರಸನ್ನ ಮಾತನಾಡುವುದನ್ನ ಕೇಳಿ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿಯ ಪವಾಡ ಅಂತ ಗುಣಗಾನ ಮಾಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.